ಪ್ರಮುಖವಾದಂತಹ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬುಧವಾರದ ಬಿಗ್ ಬ್ಲಾಸ್ಟ್ ಇದು. ಸಾಕ್ಷಿ ಕಣ್ಣೆದುರಿಗಿದ್ರೂ ಕೂಡ ಪೊಲೀಸರು ಕುರುಡರಂತಿರುವ ಸ್ಟೋರಿ ಇದು. ಏನಾಯ್ತು ಹಾಗಾದ್ರೆ? ಅಕ್ರಮ ಬಯಲಿಗೆಳೆದವರನ್ನೇ ಪೊಲೀಸರು ಬೆದರಿಸಿದ್ರ? ಸಾಕ್ಷಿ ಕಣ್ಮುಂದೆನೇ ಇದೆ, ಆದ್ರೂ ಸಹ ಪೊಲೀಸರು ಕುರುಡರಂತಿದಾರ? ಭೀಮಾ ತೀರದಲ್ಲಿ ಮತ್ತೆ ಶುರುವಾದ ಅಕ್ರಮ ಮರಳು ದಂಧೆ. ವಿಜಯಪುರದಲ್ಲಿ ಎಗ್ಗಿಲ್ಲದೆ ಸಾಗಿದೆ ಅಕ್ರಮ ಮರಳು ದಂಧೆ. ರಾತ್ರಿ ಆದ್ರೆ ಸಾಕು, ಜೆಸಿಬಿ, ಟ್ರ್ಯಾಕ್ಟರ್, ಲಾರಿಗಳದ್ದೇ ಸದ್ದು. ಸುತ್ತಮುತ್ತಲ ಜನ ಬೇಸತ್ತು ಹೋಗಿದ್ದಾರೆ. ಸಿಂದಗಿಯ ಭೀಮಾ ತೀರದ ಬಗಲೂರು, ಶಂಬೇವಾಡಿ, ಶಿರಸಗಿ ಸುತ್ತಮುತ್ತ ಈ ಅಕ್ರಮ ಮರಳು ದಂಧೆ ಅನ್ನೋದು ಎಗ್ಗಿಲ್ಲದೆ ನಡೀತಾ ಇದೆ. ಅಕ್ರಮ ಕಣ್ಣೆದುರಿಗೆ ನಡೀತಾ ಇದ್ರೂ ಕೂಡ ಪೊಲೀಸರು ಸುಮ್ಮನೆ ಕೂತಿದ್ದಾರೆ. ಭೀಮಾ ತೀರದಲ್ಲಿ ನಡೀತಾ ಇರುವಂತಹ ಮರಳು ದಂಧೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರಾತ್ರಿ ಆದ್ರೆ ಸಾಕು, ಜೆಸಿಬಿ, ಟ್ರ್ಯಾಕ್ಟರ್, ಲಾರಿಗಳದ್ದೇ ಸದ್ದು. ಯಾರ ಭಯವಿಲ್ಲದೆ ಈ ಅಕ್ರಮ ಮರಳು ದಂಧೆ ನಡೀತಾ ಇದೆ ಭೀಮಾ ತೀರದಲ್ಲಿ. ಇದರ ಬಗ್ಗೆ ಜನ ಮಾಹಿತಿ ಕೊಟ್ಟರೂ ಕೂಡ ಪೊಲೀಸರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಅಕ್ರಮ ಬಯಲಿಗೆ ತಂದವರನ್ನೇ ಬೆದರಿಸಿದ್ರ ಹಾಗಾದ್ರೆ ಪೊಲೀಸರು? ವಿಪರ್ಯಾಸ ಅಂತಂದ್ರೆ ಈ ಅಕ್ರಮ ಮರಳು ದಂಧೆ ಇಷ್ಟು ವ್ಯಾಪಕವಾಗಿ ಅವ್ಯಾಹತವಾಗಿ ನಡೀತಾ ಇದ್ರೂ ಕೂಡ ಯಾಕೆ ತಡೀತಿಲ್ಲ? ಹಾಗಿದ್ರೆ ಸಿಂದಗಿ ಪೊಲೀಸರದ್ದೇ ಶ್ರೀರಕ್ಷೆ ಇದೆಯಾ? ಅಕ್ರಮ ದಂಧೆಯ ವರದಿ ಮಾಡಿದ ಪತ್ರಕರ್ತ ಕಿಡ್ನಾಪ್. ಪತ್ರಕರ್ತನನ್ನ ಕಿಡ್ನಾಪ್ ಮಾಡಿ ಬೆದರಿಸಿದ್ರ ಪೊಲೀಸರು. ಅಕ್ರಮ ತಡಿಬೇಕಾಗಿರುವಂತಹ ಪೊಲೀಸರು ಪತ್ರಕರ್ತನನ್ನ ಬೆದರಿಸಿದ್ರ. ಸಿಂದಗಿಯ ಸ್ಥಳೀಯ ಪತ್ರಕರ್ತ ಗುಂಡು ಕುಲಕರ್ಣಿ ಕಿಡ್ನಾಪ್. ಸಿಪಿಐ ನಾನಾಗೌಡ ಪಾಟೀಲ್ ಸಿಬ್ಬಂದಿ ಸುರೇಶ್ ಕೊಂಡಿಯಿಂದ ಕಿಡ್ನಾಪ್ ಆಗಿದೆ. ಭೀಮಾ ತೀರದ ಗತ್ತರಗಿ ಬ್ರಿಡ್ಜ್ ಬಳಿ ಕರೆದೊಯ್ದು ಬೆದರಿಕೆಯೊಡ್ಡಿದ್ದಾರೆ ಎನ್ನುವ ಆರೋಪ. ಹಣೆಗೆ ಬಂದೂಕಿಟ್ಟು ಸಿಪಿಐ ನಾನಾಗೌಡ ಪಾಟೀಲ್ ಬೆದರಿಸಿದ್ರ. ಕಂಟ್ರಿ ಪಿಸ್ತೂಲ್ ಅನ್ನ ಹಣೆಗಿಟ್ಟು ಸಿಪಿಐ ನಾನಾಗೌಡರಿಂದ ಆ ಪತ್ರಕರ್ತನಿಗೆ ಜೀವ ಬೆದರಿಕೆಯೊಡ್ಲಾಯ್ತಾ? 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಂದ ಅಕ್ರಮ ಮರಳು ಸಾಗಾಟ ಆಗ್ತಾ ಇದೆ. ಅದನ್ನ ಬಯಲಿಗೆಳೆದಕ್ಕೆ ಹೋಗಿದ್ದಕ್ಕೆ, ಅಕ್ರಮ ದಂಧೆಯ ವರದಿ ಮಾಡಿದ್ದಕ್ಕೆ ಪತ್ರಕರ್ತನನ್ನೇ ಕಿಡ್ನಾಪ್ ಮಾಡಿ ಪೊಲೀಸರೇ ಬೆದರಿಸಿದ್ರ. ಹಾಗಿದ್ರೆ ಒಂದು ಮರಳು ಟ್ರ್ಯಾಕ್ಟರ್ನಿಂದ ದಿನಕ್ಕೆ 8,000 ಹಫ್ತಾ ವಸೂಲಿ ಆಗ್ತಿತ್ತ. ವರದಿ ಮಾಡೋಕ್ಕಿಂತ ಪೂರ್ವದಲ್ಲಿ ಫೋಟೋ ಮತ್ತು ವಿಡಿಯೋಗಳು ಅಲ್ಲಿಗೆ ಹೋಗಿ ತೆಗೆದುಕೊಂಡು ಬಂದಿದ್ದೆ. ಅದು ವರದಿ ಮಾಡಿದ 3-4 ದಿನಗಳ ನಂತರ ದಿನಾಂಕ 8ರಂದು ರಾತ್ರಿ 11:30ರಿಂದ 12 ಗಂಟೆ ಸುಮಾರಿಗೆ ಸಿಂದಗಿ ಪೊಲೀಸ್ ಠಾಣೆಯ ಸಿಬ್ಬಂದಿಯೋರ್ವರು ನಾನು ಇರ್ತಕ್ಕಂಥ ಸ್ಥಳಕ್ಕೆ ಬಂದು ನನ್ನನ್ನು ಎಬ್ಬಿಸಿದರು. ಸಾಹೇಬರು ಬಂದಿದ್ದಾರೆ ಬಾ ಅಂತೇಳಿ ನನ್ನನ್ನು ಕರೆದರು. ಹೊರಗಡೆ ಬಂದು ನೋಡಿದ್ರಾಗ ಡ್ರೈವಿಂಗ್ ಸೀಟ್ನಲ್ಲಿ ಸಿಂದಗಿ PSI ಸಾಹೇಬರು, ಅದರ ಬಾಜು ಸೀಟ್ನಲ್ಲಿ ನಮ್ಮ CPI ಸಾಹೇಬರು ಕುಳಿತಿದ್ರು. ಹೆಬ್ಬಪ್ಪ ಗಾಡಿ ಅಂದರು. ಯಾಕೆ ಸರ್ ಅಂತಂದೆ. ಹೆಬ್ಬಪ್ಪ ಅಂತಂದರು. ಹೆಬ್ದೆ ನಾನು ಹಿಂದ್ಗಡೆ ಸೀಟ್ನಲ್ಲಿ ನಾನು ಕುಳಿತೆ. ನನ್ನ ಮೊಬೈಲನ್ನು ತೊಗೊಂಡ್ರು. ಯಾಕೆ ನಿನಗೇನಾಗ್ತಾಯಿದೆ? ಯಾಕೆ ಸುದ್ದಿ ಮಾಡಿದ್ದೀಯಾ? ಸೊಕ್ಕು ಬಂದದ ನಿನಗೆ? ಎಲ್ಲರೂ ನಡೀತದ ಬಿಟ್ಟು ನಮ್ಮ ಇಲಾಖೆಗೆ ಯಾಕೆ ಸುದ್ದಿ ಮಾಡಿದ್ದೀಯ ನೀನು? ಏನು ಮಾಡ್ಕೋತೀನಿ ಮಾಡಿಕೊಂಡು ಅಂಥೇಳಿ ನನಗೆ ಬೆದರಿಕೆ ಹಾಕಿದರು. ಬೆದರಿಕೆ ಹಾಕಿ ಸಿಂದಗಿ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ನಾನು ಕರ್ಕೊಂಡು ಹೋಗಿ ಅಲ್ಲಿ ಗಾಡಿ ಸ್ಟಾಪ್ ಮಾಡಿ ನಿಲ್ಲಿಸಿದ್ರು. ಅಲ್ಲಿನೂ ಮತ್ತೆ ನನಗೆ ಅಂದರು, ಫೋನ್ ಕಸ್ಕೊಂಡು ಯಾರಿಗೆ ಫೋನ್ ಮಾಡ್ತೀಯ? ಫೋನ್ ಮಾಡು SP ಸಾಹೇಬ್ರಿಗೆ ಹೇಳ್ತೀಯ ಹೇಳು, IG ಸಾಹೇಬ್ರಿಗೆ ಹೇಳ್ತೀಯ ಹೇಳು. ಹಿಂಗೆ ನನ್ನ CPI ಮತ್ತು PS ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಈ ರೀತಿ ಅಲ್ಲಿ ಮರಳು ದಂಧೆ ಅಕ್ರಮವಾಗಿ ನಡೀತಾ ಇದ್ರೂ ಕೂಡ ಪೊಲೀಸರ ಗಮನಕ್ಕೆ ಇದಿದ್ರೂ ಸಹ ಯಾಕೆ ಪೊಲೀಸರು ಸೈಲೆಂಟ್ ಆಗಿದ್ದಾರೆ? ಇನ್ನೊಂದು, ಈ ಒಂದು ಅಕ್ರಮ ಮರಳು ದಂಧೆಯನ್ನ ವರದಿ ಮಾಡಿದಂತಹ ಪತ್ರಕರ್ತರನ್ನು ಕೂಡ ಬೆದರಿಸಿದ್ರ? ಹಾಗಾದ್ರೆ ಆ ಮರಳು ದಂಧೆಕೋರರಿಗೆ ಪೊಲೀಸರ ಶ್ರೀರಕ್ಷೆ ಇದೆಯಾ? ಏನ್ ನಡೀತಾ ಇದೆ ಭೀಮಾ ತೀರದಲ್ಲಿ? ಶ್ವೇತಾ, ಭೀಮಾ ತೀರದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಭೀಮಾ ತೀರ ಅಂತ ಹೇಳಿದ್ರೆ ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನ ಕೇಳ್ಬಿಟ್ರೆ ಒಂದ್ಸಾರಿ ಭಯ ಬೀಳಬೇಕು. ಆ ರೀತಿಯಾದಂತಹ ಭೀಮಾ ತೀರ ಅಲ್ಲಿ ಏನಂತಂದ್ರೆ ಮೊದಲಿಂದಲೂ ಸಹ ಇದೇ ಮರಳು ದಂಧೆಗಾಗಿ ಸಾಕಷ್ಟು ಹೆಣಗಳು ಬೀಳ್ತಾ ಬಂದಿದ್ದಾವೆ, ಗ್ಯಾಂಗ್ ವಾರ್ಗಳು ನಡೆದಿದ್ದಾವೆ. ಇದೆಲ್ಲದಕ್ಕೂ ಕಾರಣ ಅಲ್ಲಿನ ಮರಳು ದಂಧೆ. ಹೀಗಾಗಿ ಏನಂತಂದ್ರೆ ಈಗಲೂ ಸಹ ಅಂದ್ರೆ ಈ ಮರಳು ದಂಧೆಯನ್ನ ಮಟ್ಟ ಹಾಕೋದಕ್ಕೆ ಈ ಹಿಂದೆ ಬೆಳಗಾವಿ IGP ಆಗಿದ್ದ ಅಲೋಕ್ ಕುಮಾರ್ ಅವರು, ಬಳಿಕ ಏನಂತಂದ್ರೆ ADGP ಆದ್ರು,
ಆನಂತರ ಕೂಡ ಈ ಒಂದು ಅಕ್ರಮವನ್ನು ತಡೆಯೋದಕ್ಕೆ, ಭೀಮಾ ತೀರವನ್ನ ಶಾಂತವಾಗಿ ಇಡೋದಕ್ಕೆ, ಈ ಎಲ್ಲ ಅಕ್ರಮಗಳನ್ನ ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಎಲ್ಲವೂ ಶಾಂತವಾಯಿತು ಅನ್ನೋವಾಗ್ಲೇ ಈಗ ಮತ್ತೆ ಭೀಮಾ ತೀರದಲ್ಲಿ ಮರಳು ದಂಧೆ ತಲೆ ಎತ್ತಿರುವಂತದ್ದು. ಇಲ್ಲಿ ಏನಂತಂದ್ರೆ ಸಿಂದಗಿ ತಾಲೂಕಿನ ಶಂಬೇವಾಡಿ ಆಗಿರಬಹುದು, ಬಗಲೂರು ಆಗಿರಬಹುದು, ಅದರ ಸುತ್ತಮುತ್ತ ಹಳ್ಳಿಗಳಲ್ಲಿ ಅಂದ್ರೆ ಏನು ಭೀಮಾ ತೀರ ಬರುತ್ತೆ ಅಲ್ಲಿ ಎಗ್ಗಿಲ್ಲದಂತೆ ಮರಳು ದಂಧೆ ನಡೀತಾ ಇದೆ. ಪ್ರತಿ ದಿನ ರಾತ್ರಿ 9 ಗಂಟೆಗೆ ಈ ದಂಧೆ ಶುರುವಾದ್ರೆ ಬೆಳಗಿನ ಜಾವದವರೆಗೂ ಸಾಂಗವಾಗಿ ಸಾಗುತ್ತೆ, ಕೇಳೋರಿಲ್ಲ ಹೇಳೋರಿಲ್ಲ. ಮತ್ತೊಂದು ಕಡೆ ಇಷ್ಟೊಂದು ಸಾಂಗವಾಗಿ ಈ ದಂಧೆ ನಡೆಯೋದಕ್ಕೆ ಕಾರಣ ಏನು, ಇದರ ಹಿಂದೆ ಇರುವಂತ ಕೈಗಳ್ಯಾವುದು ಅಂತ ಇಲ್ಲಿ ನೋಡಕ್ ಹೋದ್ರೆ ಒಂದಿಷ್ಟು ಸಂಶಯಗಳು ಪೊಲೀಸ್ ಇಲಾಖೆಯ ಮೇಲೆ ಬರ್ತಾ ಇರುವಂತದ್ದು. ಸಿಂದಗಿಯ ಪೊಲೀಸರೇ ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋ ಪ್ರಶ್ನೆಗಳಲ್ಲಿ ಮೂಡ್ತವೆ. ಯಾಕಂತ ಕೇಳಿದ್ರೆ ಇದಕ್ಕೆ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಇದಕ್ಕೊಂದು ಆಧಾರ ಏನು ಅಂತ ಹೇಳಿದ್ರೆ, ಅಲ್ಲಿ ಇರ್ತಕ್ಕಂಥ ಒಬ್ಬ ಸ್ಥಳೀಯ ಪತ್ರಕರ್ತನನ್ನೇ ಅಲ್ಲಿ ಪೊಲೀಸರು ಬೆದರಿಸಿರುವಂತ ಒಂದು ದೂರು ಈಗ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಆ ಪತ್ರಕರ್ತ ಸ್ವತಃ ಹೇಳಿದ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಅಲ್ಲಿ ಮನವಿಯನ್ನ ಕೊಟ್ಟಿದ್ದಾನೆ, DG ಅವರಿಗೆ ಮನವಿ ಕೊಡ್ಲಿಕ್ಕೆ ಹೋಗಿದ್ದಾನೆ. ಅಂದ್ರೆ ಈ ರೀತಿಯಾಗಿ ಆತ ಒಂದು ವರದಿಯನ್ನ ಮಾಡ್ತಾನೆ, ಅಲ್ಲಿನ ಫೋಟೋ ವಿಡಿಯೋಗಳನ್ನ ಕಲೆಕ್ಟ್ ಮಾಡ್ತಾನೆ. ಅಷ್ಟಕ್ಕೆ ಅದೇ ಕಾರಣ ಆಗುತ್ತೆ ಅಲ್ಲಿ ಏನಂದ್ರೆ ಪೊಲೀಸರು ಬಂದು ಅಲ್ಲಿನ CPI ಮೇಲೆ ಏನಂತಂದ್ರೆ ಅವರು ನೇರವಾದಂತ ಆರೋಪವನ್ನ ಪತ್ರಕರ್ತ ಮಾಡ್ತಾ ಇದ್ದಾನೆ. ಅವರು ಬಂದು ಇವನನ್ನ ಎತ್ತಕೊಂಡು ಹೋಗಿ ಹಣೆಗೆ ಬಂದೂಕನ್ನ ಇಟ್ಟರು, ಭೀಮಾ ತೀರದ ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗಿ ಬಳಿಕ ಏನಂದ್ರೆ ಇನ್ನೊಂದು ಸಾರಿ ಈ ಕಡೆಗೆ ತಲೆ ಹಾಕಿದ್ದಾರೆ ನೋಡು, ಈ ರೀತಿ ಎಲ್ಲ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಆರೋಪವನ್ನ ಗುಂಡು ಕುಲಕರ್ಣಿ ಮಾಡಿರುವಂತದ್ದು. ಇದೆಲ್ಲವನ್ನ ನೋಡ್ತಾ ಇದೆ. ಒಂದು ಕಡೆಗೆ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಮರಳು ದಂಧೆ, ಇನ್ನೊಂದು ಕಡೆಗೆ ಆ ಮರಳು ದಂಧೆಯ ವರದಿ ಮಾಡ್ಲಿಕ್ಕೆ ಹೋದಂತ ಪತ್ರಕರ್ತರಿಗೆ ಜೀವ ಬೆದರಿಕೆ. ಈ ಎಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಭೀಮಾ ತೀರದಲ್ಲಿ ನಡೀತಾ ಇರತಕ್ಕಂತ ಈ ಅಕ್ರಮ ಚಟುವಟಿಕೆಗಳಿಗೆ, ಈ ಮರಳು ದಂಧೆಗೆ ಪೊಲೀಸರು ಏನಾದ್ರು ಈ ಕಾಕಿ ಪಡೆ ಏನಾದ್ರು ಬೆನ್ನೆಲುಬಾಗಿ ನಿಂತ ಅನ್ನೋ ಅನುಮಾನಗಳು ಸಹಜವಾಗಿಯೇ ಮೂಡುತ್ತವೆ. ಆ ದೂರನ್ನ, ಆ ಗುಂಡು ಕುಲಕರ್ಣಿ ಕೊಟ್ಟದ ದೂರನ್ನ ಒಂದ್ಸಾರಿ ಓದಿ ನೋಡಿದಾಗ ಇದೆಲ್ಲವೂ ಕೂಡ ಸ್ಪಷ್ಟವಾಗುತ್ತೆ. ಈ ರೀತಿಯಾಗಿ ಏನಂದ್ರೆ ಭೀಮಾ ತೀರದಲ್ಲಿ ಮತ್ತೆ ಮರಳು ದಂಧೆ ತಲೆ ಎತ್ತಿರುವಂತದ್ದು. ಈ ಹಿಂದಿನ ಎಲ್ಲ ಲೆಕ್ಕಾಚಾರಗಳನ್ನ ನೋಡ್ತಾ ಬಂದ್ರೆ ಭೀಮಾ ತೀರದಲ್ಲಿ ನಡೆದಂತ ಪ್ರತಿಯೊಂದು ಹತ್ಯಾಕಾಂಡಗಳ ಹಿಂದೆ, ಪ್ರತಿಯೊಂದು ಅಕ್ರಮ ಚಟುವಟಿಕೆಗಳ ಹಿಂದೆ ಏನಂತಂದ್ರೆ ಈ ಅಕ್ರಮ ಮರಳುಗಾರಿಕೆ ಇರುವಂತದ್ದು. ಹಂತಕರು ಹೊಡೆದಾಡ್ಕೊಂಡಾಗ, ಅಲ್ಲಿದ್ದ ರೌಡಿ ಶೀಟರ್ಗಳು ಹೊಡೆದಾಡ್ಕೊಂಡಾಗ ಅದಕ್ಕೆ ಕಾರಣ ಏನಿತ್ತು, ಅದರ ಬಿಹ್ಯಾಂಡ್ ಏನಿತ್ತು ಅಂತ ನೋಡಿದಾಗ ಇದೇ ಮರಳು ದಂಧೆ ಕಾರಣ ಆಗಿತ್ತು. ಅದರಲ್ಲೂ ಸಹ ಗಮನಿಸಬೇಕಂತ ಇಂಪಾರ್ಟೆಂಟ್ ಒಂದು ವಿಚಾರ ಏನಂತ ಹೇಳಿದ್ರೆ ಶ್ವೇತಾ, ಭೀಮಾ ತೀರದಲ್ಲಿ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಹೆಸರನ್ನ ಪಡೆದಕ್ಕಿಂತ ಹೆಚ್ಚಾಗಿ ಭೀಮಾ ತೀರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೆಟ್ಟ ಹೆಸರನ್ನೇ ಪಡೆದಂಥದ್ದು ಸಾಕಷ್ಟು ಏನಂತಂದ್ರೆ ಇಲ್ಲಿ ಗಮನಿಸಬೇಕಾದಂತ ವಿಚಾರ. ಈ ರೀತಿಯಾಗಿ ಹೇಳಿದ್ರೆ ಅಕ್ರಮ ಮರಳು ದಂಧೆಗೆ ಸಾಥ್ ಕೊಡದೆ ಅಂತವ್ರನ್ನ ಮಟ್ಟ ಹಾಕಬೇಕಾದ ಕಾಕಿ ಪಡೆ ಎಲ್ಲೋ ಒಂದು ಕಡೆಗೆ ತಮ್ಮ ಮಗ್ಗಲನ್ನ ಹೊರಡಿಸ್ತಾ ಇದೆ ಅಂತ ಅನುಮಾನಗಳಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಈ ಕುರಿತಂತೆ SP ಅವರು ದಿಟ್ಟ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಷಡಕ್ಷರಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.